ನಮ್ ಗೌರ್ಮೆಂಟ್ ಹತ್ರ ಅಷ್ಟೊಂದು ದುಡ್ಡಿದ್ರು ವರ್ಷಕ್ಕೊಂದ್ಸಲ ಬಜೆಟ್ ಮಾಡ್ತಾರೆ. ನನಗ್ ಬರೋ 15,000 ರೂಪಾಯಿ ನಮ್ಮಮ್ಮ ತಿಂಗ್ಳಿಗೊಂದ್ಸಲ ಬಜೆಟ್ ಮಾಡ್ತಾರೆ. ಇವತ್ತು ಅದೇನ್ ಕತೆ ಮಾಡ್ತಾರೋ. ಮಗನೇ ಸಂಬಳ ಕೊಡಪ್ಪ. ತಗೊಳ್ಳಿ ಮಮ್ಮಿ, 15,000 ರೂಪಾಯಿ ಬಂದಿದೆ, ಅದ್ರಲ್ಲಿ 5,000 ರೂಪಾಯಿ ನಿಮ್ಗೆ. ಇಷ್ಟೊಂದ್ ತಗೊಂಡ್ ಏನಪ್ಪ ಮಾಡ್ಲಿ? 2,000 ರೂಪಾಯಿ ಸಾಕು. ನಮ್ಮಮ್ಮ ಎಷ್ಟು ಒಳ್ಳೆಯವರು. ಅಲ್ಲ ಕಣ, ಸೀರೆ ತಗೊಂಡ್ರಲ್ಲ, ಬ್ಲೌಸ್ ದುಡ್ಡು ಬೇಡವಾ ಅಂತ ಕೇಳಲ್ವಾ? ಕೊಡು 3,000 ರೂಪಾಯಿ. 3,000ನಾ? ಹಾ, ಬ್ಲೌಸ್ ಡಿಸೈನು, ಕುಚ್ಚು, ಫಾಲ್ಸು, ಸಿಕ್ಸಾಗು ಇದನ್ನೆಲ್ಲ ಹಾಕ್ಸೋದ್ ಬೇಡವಾ? ಕೊಡು ಕೊಡು. ಇನ್ನೇನು ಇಲ್ಲ, ಅಷ್ಟೇ ತಾನೇ. ಕೇಳ್ಬಿಟ್ಟ, ಕೊನೆಗೂ ಕೇಳೇಬಿಟ್ಟ, ತೆಗಿ 5,000 ರೂಪಾಯಿ. ಏನಕ್ಕೆ ಮಮ್ಮಿ? ನನಗ್ ವಯಸ್ಸಾದ್ಮೇಲೆ ನೀನ್ ರುದ್ರಾಶ್ರಮ ಸೇರ್ಸ್ಬಿಟ್ರೆ ಅದಕ್ಕೆ ಬ್ಯಾಕಪ್ ಇರ್ಲಿ ಅಂತ. ಈ ಡವ್ಗಳಿಗೇನ್ ಕಡಿಮೆ ಇಲ್ಲ. ಆಮೇಲೆ 2,000 ರೂಪಾಯಿ ರೇಷನ್ಗೆ, 1,000 ರೂಪಾಯಿ ಚಿಕನ್ಗೆ. 2,000 ರೂಪಾಯಿ ಇದೆ, ನನ್ ಪೆಟ್ರೋಲ್ಗಾರು ಇರ್ಲಿ ಬಿಡು ಮಮ್ಮಿ. ಓಯ್, ನಿಂಗ್ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಅದನ್ನ ಬಾಕ್ಸ್ ಹಾಕಿ ನೀನ್ ಹೋಗೋರ್ಗು ಟಾಟಾ ಬೈ ಬೈ ಹೇಳಿ ಬಂದ್ಮೇಲೆ ಮತ್ತೆ ಅಡ್ಗೆ ಅಮ್ಮ ಮಾಡಿ. ಸಾಕ್ ನಿಲ್ಸು, ಇವಾಗ ಏನು ಇದನ್ನು ಬೇಕು ತಾನೆ, ತಗೋ ಎಲ್ಲ ನಿಂಗೆ. ದಯವಿಟ್ಟು ಈ ತರ ಅಮ್ಮ ಸಿಕ್ಕಿರೋ ನಿಮ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಅಯ್ಯೋ ಮಗ್ನಿ, ಇನ್ನೊಂದ್ ಮರ್ತ್ಬಿಟ್ಟೆ. ನನ್ನ ಹತ್ರ ಏನೂ ಇಲ್ಲ, ಹೋಗಮ್ಮ, ಎಲ್ಲ ನಿಂಗೆ ಕೊಟ್ಟಿದ್ದೀನಿ.